ಹೆಚ್ಚು ಕಡಿಮೆ ನಾನು ಮತ್ತು ಸಿದ್ದು ಯಾಪಲಪರವಿಯವರು ಒಂದು ಸುಮಾರು 8-10 ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯ. ಅವರು ಆಗಾಗ ಫೋನ್ ಮಾಡ್ತಾ ಇರ್ತಾರೆ, ಯಾಕೆಂದರೆ ಅವರು ನಮ್ಮ ಥರ ಬರಹಗಾರರು, ವಿಚಾರಗಾರರು, ಚಿಂತಕರು. ಅವರು ವೃತ್ತಿಯಲ್ಲಿದ್ದರು ಶಿಕ್ಷಕರಾಗಿ. ಅದಾದ ಮೇಲೆ ಅವರು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನನ್ನನ್ನು ಕರೆದಿದ್ದರು. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಾ ಇದ್ದೆ, ನೀವು ಇಷ್ಟು ವರ್ಷ ನಿಮಗಾಗಿ ಕೆಲಸ ಮಾಡಿರ್ತೀರಿ, ನಿವೃತ್ತಿ ಹೊಂದಿದ ನಂತರ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ಕೊಡಬೇಕು ಅಂತೇಳಿ. ಆದರೆ ಸಿದ್ದು ಅವರು ಯಾವಾಗಲೂ ಹೇಳ್ತಾಯಿದ್ರು, ನಿವೃತ್ತಿಯ ನಂತರ ನಾನು ಈ ಸಮಾಜಕ್ಕಾಗಿಯೇ ನನ್ನನ್ನು ಹೆಚ್ಚು ಕಡಿಮೆ ಸಂಪೂರ್ಣ ಅರ್ಪಿಸಿಕೊಂಡು ಸಮಾಜದ ಮೌಲ್ಯಗಳನ್ನು ಕಾಪಾಡಲಿಕ್ಕೆ. ಮೌಲ್ಯಗಳು ಅಂದರೆ ನಮ್ಮ ಒಳಗಡೆ ಏನು ನಶಿಸ್ತಾ ಇದೆ, ಪ್ರೀತಿ, ಸ್ನೇಹ, ಸಹಕಾರ, ಸಂಯಮ, ಮುಖ್ಯವಾಗಿ ಈ ಎಡ ಮತ್ತು ಬಲಪಂಥೀಯ ಈ ಸೈದ್ಧಾಂತಿಕ ಹೋರಾಟಗಳು ಏನಿದ್ದಾವೆ, ಆ ದ್ವೇಷ, ಅಸೂಯೆಗೆ ಸಿಕ್ಕಿಬಿಟ್ಟಿದೆ. ಅದ್ರ ಬಗ್ಗೆನೇ ನಮ್ಮಿಬ್ಬರದು ಬಹಳ. ಏಕೆಂದರೆ ನಮ್ಮನ್ನು ಹೆಚ್ಚು ಕಡಿಮೆ ಮಧ್ಯಮ ಮಾರ್ಗಿಗಳು ಅಂತ ಕರೀತಾರೆ. ನಾನಂತೂ ಮಧ್ಯಮ ಮಾರ್ಗಿ ಅಂತ ನಾನು ಒಪ್ಪೋದೇ ಇಲ್ಲ. ಮಾನವೀಯ ಮಾರ್ಗಿಗಳು ನಾವು, ನಾಗರಿಕ ಸಮಾಜವನ್ನು. ಆ ನಿಟ್ಟಿನಲ್ಲಿ ಅವರು ನೋಡಿ, ಅದ ನಂತರ ಒಂದು ಆ ಕಾರ್ಯಕ್ರಮ ಆದ ನಂತರ 1-2 ವಿದೇಶಗಳಿಗೆ ಹೋಗಿ ಬಂದ ನಂತರ ಅವರು ಸಂಪೂರ್ಣವಾಗಿ ಇದರಲ್ಲೇ ತೊಡಗಿಸ್ಕೊಂಡಿದ್ದಾರೆ. ನಾವೆಲ್ಲ ಇದ್ದಕ್ಕಿದ್ದಂಗೆ ದುಡ್ಡು ತೊಗೊಂಬಂದು ಒಂದು ಸಂಘಟನೆ ಕಟ್ಟಿ ಅದೆಲ್ಲ ಮಾಡಲಿಕ್ಕಾಗಲ್ಲ. ನಂತರನೇ ಅವರು ಕೂಡ ಒಂದು ಸೋಷಿಯಲ್ ಮಾಧ್ಯಮ, ಮುಖ್ಯವಾಗಿ ಯೂಟ್ಯೂಬ್ ಚಾನಲನ್ನು ಅವರು ಒಪ್ಕೊಂಡಿದ್ದಾರೆ. ಅಂದರೆ ಈ ಮುಖಾಂತರ ಅವರ ಚಿಂತನೆಗಳನ್ನು ಹೇಳೋದ್ರ ಜೊತೆ ಸಮಾಜದಲ್ಲಿ ಅದ್ರ ಬಗ್ಗೆ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವರುಗಳನ್ನೆಲ್ಲ, ಅವರು ನಿವೃತ್ತಿ ಆದಮೇಲೆ ಎಲ್ಲರೂ ಏನಂತಾರೆ, ಇಷ್ಟು ಮನೆಗಳಲ್ಲಿ ಸಾಮಾನ್ಯವಾಗಿ ಇಷ್ಟು ವರ್ಷ ದುಡ್ದಿದ್ದು ಸಾಕು, ಈಗ ನೀವು ಆರಾಮಾಗಿರಿ ಅಂತ. ನಾನು ಅವ್ರನ್ನ ಕೇಳಿದಾಗ ಕಳೆದ ಭೇಟಿಯಲ್ಲಿ ಅವ್ರು ಹೇಳಿದ್ರು, ಆರಾಮ ಏನು ಅಂದರೆ ನಾನು ಮನೆಯಲ್ಲಿದ್ದರೆ ಹೆಚ್ಚು ಕಡಿಮೆ ಶಿಥಿಲವಾಗ್ಬಿಡ್ತೀನಿ. ಅದು ಹೇಳ್ತಾರಲ್ಲ, ವಿವೇಕಾನಂದರು ಹೇಳ್ತಾರೆ, ದುಡಿದು ಕುಂತು ಸವಿಯೋ ಬದಲು ದುಡಿದು ಸವಿ ಅಂತೇಳಿ. ಆ ರೀತಿಯ ಚಿಂತನೆಯಲ್ಲಿ ನಾನು ದುಡಿದು ಸವಿತೀನಿ. ನನ್ನ ಮುಂದಿನ ಬದುಕನ್ನು ಸಮಾಜಕ್ಕಾಗಿ ದುಡಿದು ಬದುಕ್ತೀನಿ. ಹೇಗಿದ್ದರೂ ಕಾಯಕ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಟಿರೋರು ಅವರು. ಜೊತೆಗೆ ಅವರ ಶಿಷ್ಯ ವೃಂದ ಇದೆ, ಅವರ ಸಂಪರ್ಕಗಳು ಕೂಡ ಈ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲೇ ಇದ್ದಾವೆ. ಅದರಿಂದ ಜೊತೆಗೆ ಹೆಚ್ಚು ಕಡಿಮೆ ಮಧ್ಯ ಮಾರ್ಗಿಗಳಾಗಿದ್ದರಿಂದ ಅವ್ರಿಗೆ ಎಡಪಂಥೀಯರು ಗೊತ್ತು, ತೀವ್ರ ರೀತಿಯ ಬಲಪಂಥೀಯರು ಗೊತ್ತು. ಆ ಎರಡೂ ಗೊತ್ತಿರೋದ್ರಿಂದ ಈಗ ಬೇಕಾಗಿರೋದೇ ಸಮನ್ವಯ. ಅದಕ್ಕೆ ಸಿದ್ದು ಈ ರಾಜ್ಯದಲ್ಲಿ, ನಾನು ರಾಜ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಸಿದ್ದು ಯಾಪಲಪರವಿ ಅಂತವರು ಕೂಡ ಬಹಳ ಮುಖ್ಯ ಆಗ್ತಾರೆ. ಇವತ್ತು ಒಂದು ಬ್ರಿಡ್ಜ್ ಇಲ್ಲ, ಈ ಕಡೆ ಒಂದು ಸೇತುವೆ ಇದೆ, ಆ ಕಡೆ ಒಂದು ಸೇತುವೆ ಇದೆ, ಆ ಎರಡರ ಮಧ್ಯೆ ಬ್ರಿಡ್ಜ್ ಇಲ್ಲ. ಇದನ್ನು ಬಹಳ ಹಿಂದೆನೇ ಬಹಳ ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ, ನೀವು ಬರೀ ನಿಮ್ಮ ಚಿಂತನೆಗಳು ಅವ್ರ ಚಿಂತನೆಗಳಲ್ಲ, ಒಂದು ಸೇತುವೆ ಇರಲಿ. ಆ ಸೇತುವೆ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ಅದೇ ಥರದ ಪ್ರಯತ್ನವನ್ನು ಸಿದ್ದು ಯಾಪಲಪರವಿಯವರು ಮಾಡ್ತಿದ್ದಾರೆ. ನನಗೆ ಆ ಸೇತುವೆಯ ಗುಣ ಇದೆಯಲ್ಲ, ನಮ್ಮ ಮೇಲೆ ನಡೀರಿ, ಪರವಾಗಿಲ್ಲ, ನಮ್ಮ ಮೇಲೆ ನಡೀರಿ, ಆದರೆ ನಮ್ಮ ಮೇಲೆ ಇಬ್ಬರು ಆ ಕಡೆ ಈ ಕಡೆ ಕ್ರಾಸ್ ಆಗಿ ನಾವು ಅದಕ್ಕೆ ರೆಡಿ ಇದ್ದೀವಿ. ನಾವು ಕೆಳಗಡೆನೇ ಇರ್ತೀವಿ, ನೀವು ನಮ್ಮನ್ನು ನಡೀರಿ. ಆ ನಡೆಯುವ ಕೆಲಸವನ್ನು ಸಿದ್ದು ಮತ್ತು ನಾವು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ಇನ್ನೂ ಒಂದಷ್ಟು ಜನ ಸೇರ್ತಾ ಇದ್ದೀವಿ. ನಾವು ಸೇತುವೆ ಆಗ್ತೀವಿ. ನಮ್ಮ ಮೇಲೆ ಎಡಪಂಥೀಯರು, ಬಲಪಂಥೀಯರು, ಅಂಬೇಡ್ಕರ್ವಾದಿಗಳು, ಗಾಂಧಿವಾದಿಗಳು ಅಥವಾ ಬೇರೆ RSS ಯಾರೇ ಆಗಿರ್ರಿ, ನಡೆದು ನೀವು ಆತ್ಮೀಯವಾಗಿರಿ ಅನ್ನುವಂತಹ ಅವ್ರ ಹೋರಾಟ ಈ ಕ್ಷಣದಲ್ಲಿ ಅವರು ನಿಜವಾಗ್ಲೂ, ನಾನು ಅದಕ್ಕೆ ಹೇಳ್ತೀನಿ, ಬದುಕು ಈಗ ಪ್ರಾರಂಭ, ನಿಮ್ಮ ಬದುಕು ಈಗ ಪ್ರಾರಂಭ. ಇನ್ನು ಮುಂದಿನ ಬದುಕಿದೆಯಲ್ಲ, ಇದು ಮಾಗಿದ ಬದುಕು, ಇದು ನಿವೃತ್ತಿಯ ಬದುಕು ಅಲ್ಲ. ನಿಜವಾದ ಬದುಕಿನ ಸಾರ್ಥಕತೆ ಇಷ್ಟು ದಿನ ನೀವು ಹೆಚ್ಚು ಕಡಿಮೆ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ವೈಯಕ್ತಿಕ ಇದಕ್ಕಾಗಿ ಕೆಲಸ ಮಾಡಿದ್ದೀರಿ. ಅದ್ರ ಮಧ್ಯೆನೂ ಸಮಾಜಕ್ಕಾಗಿ ಮಾಡ್ತಾ ಬಂದಿದ್ದಾರೆ. ಈಗ ಫುಲ್ ಟೈಮು ಅವರು ಈ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟು ದೂರ ಬಂದು ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅವ್ರು ಹೇಳ್ದಂಗೆ ನಾವು ಖಂಡಿತವಾಗ್ಲೂ ಅತ್ಯಂತ ಸಾಮಾನ್ಯ ವ್ಯಕ್ತಿಗಳು. ನೀವು ಯಾರೋ ಸಿನಿಮಾ ನಟನನ್ನು ಇಂಟ್ರೂ ಮಾಡೋದು, ಕಾಂಟ್ರವರ್ಷಿಯಲ್ಲಿರುವ ವ್ಯಕ್ತಿಯನ್ನು ಇಂಟ್ರೂ ಮಾಡೋದು ಅದು ಭಾಳ. ಆದರೆ ಸಾಮಾನ್ಯ ವ್ಯಕ್ತಿಗಳನ್ನು ಇಂಟ್ರೂ ಮಾಡ್ತಾ ತನ್ನ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಹೋಗೋದಿದೆಯಲ್ಲ, ಇದು ಸಾರ್ಥಕ ಕ್ಷಣಗಳು, ಇದು ಮಾನವೀಯ ಮೌಲ್ಯಗಳು. ಅದಕ್ಕಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.